ಅಲ್ಲ ಇದೊಂದು ಈ ಸಿನಿಮಾನೇ ಮ್ಯೂಸಿಕಲ್ ಸಪೋರ್ಟಿಂದ ಹೋಗುವಂಥ ಸಿನಿಮಾ. ಸೊ ಇಮಾನ್ ಸರ್ ಒಂದು ಅದ್ಭುತವಾದ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಸಾಂಗ್ಸ್ ಅವ್ರು ಹೇಳ್ದಂಗೆ ಇದೊಂದು ಔಟ್ ಆಫ್ ಸುಮ್ಮನೆ ಕಾಂಟೆಕ್ಸ್ಟ್ಲಿ ಸಾಂಗ್ಸ್ ಬರುತ್ತೆ ಅನ್ನೋ ಥರದಿಲ್ಲ, ನರೇಟ್ ಮಾಡುತ್ತೆ, ಕಥೆನೇ ನರೇಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇವತ್ತು ನಾವೇನು ಕಾಪಾಡೋದು ಯಾವ ಸಾಂಗ್ ರಿಲೀಸ್ ಮಾಡಿದ್ದೀವಿ, ಇದು ಒಂದು ವೆರಿ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಬರುತ್ತೆ. ಆ್ಯಂಡ್ ಜೊತೆಗೆ ಕತೆ ಟ್ರಾವೆಲ್ ಮಾಡುತ್ತೆ. ಸೊ ಹಾಗಾಗಿ ತುಂಬ ಇಂಟೆನ್ಸ್ ಒಂದು ಸಾಂಗ್ ಬೇಕಿತ್ತು. ಬಟ್ ಈ ಸಾಂಗಿಗೆ ನಾವು ಫಸ್ಟು ಲಿರಿಕ್ಸ್ ಬರೆಸಿ ಟ್ಯೂನ್ ಮಾಡಿದಂಥ ಸಾಂಗ್ ಇದು. ಸೊ ಕ್ರೆಡಿಟ್ ನಾಗಾರ್ಜುನ ಶರ್ಮಾ ಕೊಡ್ತೀನಿ. ಯಾಕಂತಂದರೆ ಅವರೊಂದು ಕಾನ್ಸೆಪ್ಟ್ ಮಾಡ್ಕೊಂಬಂದು, ಸರ್ ಈ ಥರ ಒಂದು ಪ್ರೇಮಿಗಳು ಯೂಶಲ್ ಆಗಿ ಯಾರೂ ಸಪೋರ್ಟಿಂಗ್ ನಿಂತ್ಕೊಳ್ಳೋದು ಸರ್, ಫ್ಯಾಮಿಲಿನ ದೂರ ಮಾಡ್ತಾರೆ, ಸಮಾಜ ದೂರ ಮಾಡ್ತಾ ಇರುತ್ತೆ. ಸೊ ಯಾರು ಸರ್ ಅವ್ರು ದೇವರೇ ನಿಂತ್ಕೋಬೇಕೇನೋ. ಸೊ ಒಂದು ಭಕ್ತ ಒಂದು ಪ್ರೇಮಿ ಎರಡೂ ಒಂದೇ ಆಗುತ್ತೆ ಸರ್. ಇಬ್ಬರದು ಪ್ಯೂರಿಟಿ, ಅವನಿಗೆ ಪ್ರೀತಿ ಅನ್ನೋದು ಪ್ಯೂರ್ ಆಗಿರುತ್ತೆ, ಇಲ್ಲಿ ಭಕ್ತಿ ಅನ್ನೋದು ಪ್ಯೂರ್ ಆಗಿರುತ್ತೆ. ಸೊ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗೋಣ ಸರ್ ಅಂತ ಅವ್ರು ಬರ್ಕೊಂಬಂದಂಥ ಲೈನ್ಸು. ದೇವರಿಗೆ ಭಕ್ತ ಇಡುವಂಥ ಹೂವು, ಒಬ್ಬ ಪ್ರೇಮಿ ಕೊಡುವಂಥ ಹೂವು ಎರಡೂ ಒಂದೇ ಅಲ್ವಾ, ನೀನು ಹೆಂಗೆ ಭಕ್ತರನ್ನ ಕಾಪಾಡ್ತೀಯೋ ಒಬ್ಬ ಪ್ರೇಮಿನೂ ಹಾಗೆ ಕಾಪಾಡು ಅನ್ನೋದೇ ಸಾಂಗ್ ಕಾನ್ಸೆಪ್ಟ್ ಥರ ಮಾಡೋದು. ಸೊ ನನಗೆ ತುಂಬ ಕತೆಗೆ ಆ್ಯಂಡ್ ಓವರಾಲ್ ಐಡಿಯಾನೇ ಇಷ್ಟ ಆಗಿ ಏನು ಕಂಪೋಸ್ ಆದಂಥ ಒಂದು ಸಾಂಗ್. ಅಂದರೆ ಯೂಶಲಿ ಮ್ಯೂಸಿಕ್ ಡೈರೆಕ್ಟರ್ಸೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ ನಮಗೆ. ನಾವೇನೇ ಎಡಿಟ್ ಮಾಡಿದ್ರು ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ, ಅವರೇ ಮ್ಯೂಸಿಕಲ್ಲಿ ಸಿನಿಮಾನ ನೋಡಿರ್ತಾರಲ್ಲ. ಹಾಗಾಗಿ ಇಮಾನ್ ಸರ್ಗೆ ಆ್ಯಂಡ್ ಅವರು ಕೂಡ ಇದನ್ನು ನಮ್ಮ 3 ಲ್ಯಾಂಗ್ವೇಜ್ ಇದ್ರು ಅವ್ರು ಹೇಳಿದ ನನಗೆ ನಾನು ಕನ್ನಡದಲ್ಲಿ ನೋಡ್ತೀನಿ ಫಸ್ಟ್ ಇದನ್ನು ಕನ್ನಡದಲ್ಲೇ ನಾನು ಈ ಫಿಲಮ್ನ ನೋಡ್ತೀನಿ, ಯಾಕಂದರೆ ಆ ರಿಯಲ್ ಎಮೋಷನ್ಸ್ ನನಗೆ ಅಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರು ಫಸ್ಟ್ ವರ್ಷನ್ನು ಫಸ್ಟ್ ಎಡಿಟ್ನ ಅವ್ರು ಕನ್ನಡದಲ್ಲೇ ನೋಡೋದು. ಅಂದರೂ ಅವ್ರ ಎಮೋಷನ್ಸು ಆ ಡೈಲಾಗ್ಸ್ ಎಲ್ಲ ಕನೆಕ್ಟ್ ಆಗಿ ಅವ್ರು ತುಂಬ ಎಮೋಷ್ನಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಪಿಕ್ಚರ್ ಇದು. ಸೊ ನಾನೆಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿ ಮಾಡ್ಕೊಡ್ತೀನಿ ಅಂತೇಳಿ ಅವರು ಅಷ್ಟು ಪರ್ಸ್ನಲಾಗಿ ತೊಗೊಂಡು. ಅಂದರೆ ಕೆಲವೊಂದು ಸಿನಿಮಾಗೆ ಏನಾಗುತ್ತೆ, ಜನಕ್ಕೆ ಕೆಲವು ಆ್ಯಕ್ಟರ್ಗಳು ಹಾಕೊಂಡಾಗ ಎಕ್ಸ್ಪೆಕ್ಟೇಷನ್ ಗೊತ್ತಾಗ್ಬಿಡುತ್ತೆ, ಓ ಈ ಕ್ಯಾರೆಕ್ಟರ್ ಹಿಂಗೆ ಮಾಡ್ತಾರೆ, ಇವರೇನೋ ಹಿಂಗೆ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹೊಸ ನ್ಯೂ ಫೇಸಸ್ ಬಂದಾಗ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಏನಾಗ್ಬೋದು ಮುಂದೆ ಅನ್ನೋದು. ಸೊ ಎಸ್ಪೆಷಲಿ ಲವ್ ಅಂತ ಬಂದಾಗ ಫ್ರೆಶ್ ಫೇಸಸ್ಗಳ ಜೊತೆಗೆ ತುಂಬ ಇಲ್ಲಿವರೆಗೂ ಚೆನ್ನಾಗಿ ಹಾಕೊಂಡು ಬಂದಿದೆ. ಸೊ ಈ ಕತೆ ಕೂಡ 2 ಹೊಸ ಮುಖಗಳನ್ನ ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರುವಂಥ 2 ಮುಖಗಳನ್ನ ಕೇಳ್ತಾ ಇತ್ತು. ಸೊ ಆ್ಯಂಡ್ ತುಂಬ ಪರ್ಫಾರ್ಮ್ ಮಾಡೋವಂಥವ್ರು ಬೇಕಿತ್ತು. ಹಾಗಾಗಿನೇ ಪ್ರಿಯಾಂಕಾ ನಾನು ನೋಡಿದ್ದೆ ಮಹಾನಟಿನಲ್ಲಿ ಇಷ್ಟವರು ಅದ್ಭುತವಾದ ಪರ್ಫಾರ್ಮರ್ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು 18-20 ವಾರಗಳು ಒಂದು ಗ್ರೂಮಿಂಗ್ ಸೆಷನ್ನೇ ಆಗೋಗಿದೆ ಅಂದಾಗ ಸೊ ಅವರೇ ಬೆಸ್ಟ್ ಆಗ್ತಾರೆ ಇದಕ್ಕಿಂತ ಅನಿಸ್ತು. ಆ್ಯಂಡ್ ರಾಣಾ ಅವ್ರನ್ನ ಏಕಲವ್ಯ ನೋಡಿದ್ದೆ, ಅಲ್ಲಿ 3 ಶೇಡಲ್ಲಿ ಕ್ಯಾರೆಕ್ಟರ್ ಮಾಡಿ ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ರು. ಸೊ ಅವರಿಬ್ಬರನ್ನ ಕ್ಯಾಸ್ಟ್ ಮಾಡಿದ್ದು ಐ ಥಿಂಕ್ ಇವತ್ತು ಐ ಆಮ್ ವೆರಿ ಪ್ರೌಡ್ ದಟ್ ದೇ ಬೋತ್ ಆಫ್ ದಿಸ್ ಫಿಲಮ್. ಯಾವ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಸರ್? ಇದು ಅರ್ಲಿ 2000s ನಡೆಯುವಂಥ ಕತೆ ಇದು. ಅಲ್ಲಿ ಆದಂಥ ಒಂದು ವೆರಿ ರಿಯಲ್ ಇನ್ಸಿಡೆಂಟ್ ಅದು. ನೀವು ಸಿನಿಮಾ ಕೂತ್ಕೊಂಡ ತಕ್ಷಣ ಗೊತ್ತಾಗುತ್ತೆ, ಓಹೋ ಇದು ನಮ್ಗೆ ಗೊತ್ತಿತ್ತಲ್ವಾ, ಇದನ್ನು ನಾವು ಪೇಪರ್ನಲ್ಲೋ ಟಿವಿನಲ್ಲೋ ನೋಡಿದ್ವಲ್ಲ, ಇದ್ರ ಹಿಂದೆ ಈ ಥರದ ಒಂದು ಕಥೆಯನ್ನು, ಈ ಥರ ಹಿಂದೆ ಒಂದು ಲವ್ ಸ್ಟೋರಿ ಆಗಿದೆಯಾ ಏನು ಅನ್ನೋದೇ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಹೋಗುತ್ತೆ ನಮಗೆ. ಸರ್ ರಾಬರ್ಟಿಗೆ ಮಂಗ್ಲೇನ ಕರ್ಕೊಂಡು ಬಂದಿದ್ರಿ, ಮತ್ತೆ ಇವಾಗ ಇದಕ್ಕೆ ರಾಬರ್ಟು ಹಾಡಿದ್ರು, ಅವ್ರ ಕಣ್ಣೆ ಅದರಿಂದ ತೆಲುಗು ವರ್ಷನ್ ಹಾಡಿದ್ರು, ಕಾಟೇರದಲ್ಲಿ ಪಸಂದಾಗವನ್ನೇ ಹಾಡಿದ್ರು. ಸೊ ಇಲ್ಲಿ ಅಂದರೆ ಸಾಂಗಿಗೆ ಸೂಟ್ ಆಗುತ್ತೆ ಅವ್ರ ವಾಯ್ಸ್, ತುಂಬ ಯೂನಿಕ್ ವಾಯ್ಸು. ಆ್ಯಂಡ್ ಒಂದು ಅವ್ರ ವಾಯ್ಸಲ್ಲಿ ಒಂದು ಡಿವೈನಿಟಿ ಇದೆ. ಅವ್ರು ತುಂಬ ಡಿವೋಷನಲ್ ಸಾಂಗ್ಸ್ ಎಲ್ಲ ಹಾಡ್ತಿರ್ತಾರೆ. ಸೊ ಇದರಲ್ಲೂ ಆ ಪೇಯ್ನ್ ಆ್ಯಂಡ್ ಡಿವೋಷನ್ ಎರಡೂ ಬೇಕಿತ್ತು ಅಂತ ಅನಿಸಿ ಅವರೇ ಬೆಸ್ಟ್ ಅಂತ ಅನಿಸ್ತು ನಮಗೆ. ಮ್ಯೂಸಿಕ್ ಡೈರೆಕ್ಟರು ಇಮಾನ್ ಸರ್ ಕೂಡ ಕಂಪೋಸಿಂಗ್ ಟೈಮಲ್ಲೇ ಆ ಹೆಸರನ್ನ ಪ್ರಸ್ತಾಪ ಮಾಡಿದರು. ಸೊ ಹಾಗಾಗಿ ಆಯಿತು ಸರ್. ಯೂಶಲ್ಲಾಗಿ ರಾಬರ್ಟು ಕಾಟೆಲ್ಲ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ಬಜೆಟ್ ನಮಗೆ ಸಿಂಗರ್ಸ್ಗೆ ಎಲ್ಲರೂ ಕೊಡೋದಕ್ಕೆ. ಇಲ್ಲಿಗೆ ಅವ್ರೆಲ್ಲ ನಾನು ಇವಾಗ ಸ್ವಲ್ಪ ಕಂಟ್ರೋಲ್ ಬಜೆಟಲ್ಲಿ ಇರ್ತೀವಿ, ಇವೆಲ್ಲ ಎಕ್ಸ್ಪೆನ್ಸಿವ್ ಸಿಂಗರ್ಸ್ ಆಗ್ತಾರೆ ನಮಗೆ, ಸಿದ್ದು ಶ್ರೀರಾಮ್ ಆಗಿರಲಿ ಮಂಗಳೂರು. ಬಟ್ ಅಂದರೂ ಅದು ಸೂಟ್ ಆಗುತ್ತೆ ಅಂದರೆ ಮಾಡಬೇಕು ಅದಕ್ಕೋಸ್ಕರ ಇಲ್ಲಮ್ಮ ನಾನು ನೀವು ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಟೀಸರ್ ಲಾಂಚ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ, ಕನ್ನಡ ಚಿತ್ರರಂಗ ನಿಮಗೆ ಒಂದು ಚಿನ್ನದ ಗಣಿ ಇದ್ದಂಗೆ ಅಂತ. ನಾವು ಜನರನ್ನ ಬ್ಲೇಮ್ ಮಾಡಿಕೊಂಡು ಜನರಿಗೆ ಸಿನಿಮಾ ನೋಡೋ ಥಿಯೇಟ್ರಿಗೆ ಬರ್ತಾ ಇಲ್ಲ ಇನ್ನೊಂದು ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಹೊರತು ಖಂಡಿತವಾಗ್ಲೂ ಅದಲ್ಲ. ಇದು ನಿಜವಾಗ್ಲೂ ಚಿನ್ನದ ಗಣಿ ಇದ್ದಂಗೆ. ನಾವು ಕರೆಕ್ಟ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು, ಕರೆಕ್ಟ್ ತಂಡ ಇಟ್ಕೊಂಡು, ಕರೆಕ್ಟಾಗಿ ಅದು ಡಿಗ್ಗಿಂಗ್ ಪ್ರೊಸೆಸ್ ಮಾಡಿದ್ರೆ ಅದ್ರಲ್ಲಿ ಚಿನ್ನ ಸಿಗುತ್ತೆ. ನಾವು ಯಾವುದೇ ಒಂದೇ ಒಂದು ಸಂಖ್ಯೆ ಇಟ್ಕೊಂಡು ಕೆತ್ತಾ ಇದ್ದೀನಿ, ಚಿನ್ನ ಬರ್ತಾ ಇಲ್ಲ ಇದು ಸರಿ ಇಲ್ಲ ಅಂತಂತಂದರೆ ಅದು ಅದ್ರ ತಪ್ಪಲ್ಲ. ಹಾಗೆ ನಾವು ಕರೆಕ್ಟಾಗಿರೋ ಸಿನಿಮಾಗಳನ್ನ ಕೊಟ್ಟರೆ ಜನ ಪ್ರೀತಿಸ್ತಾರೆ. ಇನ್ಫ್ಯಾಕ್ಟ್ ಈ ವರ್ಷದಲ್ಲಿ ನಾವು ಅಷ್ಟಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ನಾವು ಏನು ಸ್ವಲ್ಪ ಕೊಟ್ಟಿದ್ದೀವೋ ಅದನ್ನೇ ತುಂಬ ಇಷ್ಟಪಟ್ಟು ನೋಡಿದ್ದಾರೆ ಜನ. ಏನೋ ಸ್ವಲ್ಪ ಕೊಟ್ಟಿರೋ ಕಂಟೆಂಟ್ನೇ ಅಷ್ಟು ಪ್ರೀತಿಸಿದ್ದಾರೆ. ಇನ್ನು ಪ್ರಾಪರ್ ಆಗಿರೋ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಇನ್ನೆಷ್ಟು ಬರ್ತಾರೆ. ಈಗ ರೀಸೆಂಟಾಗಿ ನಮಗೆ ಸೂಫ್ರಮ್ಸು ಎಲ್ಲನೂ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ನೀವು ಜನನೇ ತೊಗೊಂಡು ಹೋಗ್ತಾರೆ, ಜನನೇ ಮೆರೆಸ್ತಾರೆ ಅದನ್ನು. ಅದಕ್ಕೆ ಅದೊಂದು ಎಕ್ಸಾಂಪಲ್ ಆಗುತ್ತೆ. ಸೊ ಐ ಥಿಂಕ್ ಯಾವುದೇ ಕಾರಣಕ್ಕೂ ಅದ್ರಲ್ಲೇನೂ ತಪ್ಪಿಲ್ಲ. ಆ್ಯಂಡ್ ಅದು ಎಲ್ಲ ಕಡೆನೂ ಅಷ್ಟೇ, ಒಳ್ಳೆ ಕಾಂಟೆಂಟ್ ಇದೆ ಅಂತಂದರೆ ನೀವು ತಮಿಳಿಗೆ ಹೋಗಿ ತೆಲುಗು ಹೋಗಿ ಎಲ್ಲೋದ್ರೂ ಅದೇ ರಿಸೀವ್ ಮಾಡ್ತಾರೆ. ಕನ್ನಡದ ಮೇರು ನಟ ವಿಷ್ಣು ಸರ್ ಇಲ್ಲ ಇದು ಏನು ಅನಿಸುತ್ತೆ ನನಗೆ ಪರ್ಸ್ನಲಿ, ನನಗೆ ಗೊತ್ತಿಲ್ಲ ಬೇರೆದೇನು ಅಂತ, ನನಗೆ ದಾದಾ ಇಲ್ಲಿದ್ದಾರೆ. ನಾನು ಅವ್ರನ್ನ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ, ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ಜಾಗ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಎಲ್ಲಿನೋ ತೊಗೊಂಬಂದು ಕೆಳಗಡೆ ಇಡೋಕೆ ನನಗೆ ಖಂಡಿತವೂ ನನಗೆ ಇಷ್ಟ ಇಲ್ಲ ಅದು. ಹಾಗಾಗಿ ಅದೊಂದು
ಕೋರ್ಟ್ ಆರ್ಡರ್ ಅಂತಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು. ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ದಾದನ ಪ್ರೀತಿಸ್ತೀನಿ, ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ. ಈಗ ಅದು ಮೈಸೂರಿನಲ್ಲಿದೆಯಾ, ಅಲ್ಲಿ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ, ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನೋ ಥರನೂ ಫೀಲ್ ಮಾಡ್ಬೋದು. ನನಗೆ ಯಾಕೋ ಪ್ರತಿ ಸತಿನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೇ ಅವಮಾನ ಮಾಡ್ತಿದ್ದೀವ, ಅವ್ರನ್ನೇ ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದ್ದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವುದೋ ಕೋರ್ಟ್ ಆರ್ಡ್ರನ್ನ ಫಾಲೋ ಮಾಡಿದಾರ ಮಾಡಿಲ್ವ ಅದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು, ಅವ್ರನ್ನ ಇನ್ನೂ ಮೆರೆಸಬೇಕು ಅಂತ ಅಭಿಮಾನಿಗಳಾಗಿ ನಾವು ಯೋಚನೆ ಮಾಡೋದು ಬಿಟ್ಟು ಬರೀ ಈ ಥರದ್ರಲ್ಲೇ ಅವ್ರ ಹೆಸರುಗಳನ್ನ ತೊಗೊಂಡ್ಬರ್ತಾ ಇದ್ದೀವಲ್ಲ ಅನ್ನೋದು ಒಂದು ನೋವು ನನಗೆ. ಇಲ್ಲ ಏನು ಗೊತ್ತಾ, ಏನೇನು ನಡೆದಿದೆ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಹಾಕ್ಕೊಂಡ್ಬಂದಿರೋದು. ಎಲ್ಲರೂ ಶ್ರಮ ಪಟ್ಟಿದ್ದಾರಮ್ಮ, ಯಾರು ಒಬ್ರು ಇದು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಯಾರ ಮೇಲೂ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಚಿತ್ರರಂಗ ಬಿಡಿಮ್ಮ, ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದ್ದೀವಿ, ನಾವೇ ನಿಂತ್ಕೊಂಡಿಲ್ವ ಇದಕ್ಕೆ? ಅದಕ್ಕಿಂತ ಒಂದು ಪವರ್ ಬೇಕಾ? ಅಭಿಮಾನಿಗಳಿಗಿಂತ ಒಂದು ಪವರ್ ಬೇಕಾ? ಚಿತ್ರರಂಗ ಇರುತ್ತೆ ಅಭಿಮಾನಿಗಳ ಮೇಲೆ, ಇನ್ನೇನು ಚಿತ್ರರಂಗ ಮಾಡುತ್ತೆ? ಅಭಿಮಾನಿಗಳಿಗಿಂತ ಏನು ಪವರ್ ಇದೆ ನಮಗೆ? ಬಟ್ ಆದರೂ ಕೂಡ ಅವ್ರ ಮನೆಯವರಾಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಲ್ಲನೂ ಹಾಕೊಂಡ್ಬಂದಿದ್ದಾರೆ. ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿದ್ವು ಏನು, ಕೋರ್ಟಿಂದ ಆರ್ಡರ್ ಬಂದಿದೆ, ಹೈಕೋರ್ಟಿಂದನೇ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು. ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನು ತುಂಬ ಅದ್ರ ಬಗ್ಗೆನೇ ಸುತ್ತಾಡ್ತಾ ಅದನ್ನ ಹೆಸರನ್ನ ತೊಗೊಂಬಂದು ಅಲ್ಲಿಗೆ ತರ್ತಾ ಇದೀವಿ ಹೊರತು ಇಲ್ಲ ನಾವು ನೆಕ್ಸ್ಟ್ ಲೆವೆಲ್ ಮೆರೆಸ್ಬೇಕಲ್ವಾ ಅದನ್ನು ಅನ್ನೋದೇ ನನಗೆ ಅನಿಸ್ತಾ ಇದೆ. ಇಲ್ಲ ಸರ್, ಅದೇ ಹೇಳ್ತಲ್ವಾ, ಅವ್ರ ಮನೆಯವ್ರಿಗೆ ಅವ್ರೂ ಯಾರಿಗೂ ಇಷ್ಟ ಇರಲ್ವ ಸರ್, ಮಾಡಬಾರ್ದು ಅಂತ ಇರುತ್ತಾ? ಇವಾಗ ಭಾರತೀಯ ಅಮ್ಮ ಆಗಿರಲಿ, ಅನಿರುದ್ಧ ಅವರಾಗಿರಲಿ, ಅವ್ರಿಗೆ ಬೇಡ ಇದು ನಮ್ಗೇನಿದು ಅಂತ ಅನ್ಸಿರುತ್ತಾ? ಎಲ್ಲ ಎಫರ್ಟ್ ಹಾಕಿರ್ತಾರೆ, ಅವರು ಏನೇನು ಮಾಡ್ಬೇಕು ಎಲ್ಲನೂ ಮಾಡಿರುತ್ತೆ. ಅದೇ ಹೇಳ್ತಿಲ್ವಾ, ಇದ್ರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಮೀರಿದ ಏನೋ ಒಳಗಡೆ ಇರುತ್ತೆ, ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ. ಅವ್ರು ಪ್ರತಿದಿನ ಅದ್ರ ಬಗ್ಗೆ ನೋಡ್ತಿರ್ತಾರೆ, ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್. ಇವತ್ತು ನಾನು ಹೇಳ್ತಾ ಇರೋದು ಏನಿದೆ ಅದನ್ನು ಏನು ಬೆಸ್ಟ್ ಮಾಡೋಣ, ಅದನ್ನು ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಂಡು ಅನ್ನೋದ್ರ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವುದನ್ನು ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ನನಗೆ ಅದೇ ಬೇಜಾರು ಅಂತಾರೆ.